ಇವತ್ತು ಇವ್ರು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ 150 ಜನ ಇದ್ದಾರೆ. ಸೊ ಇವನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಬಿಡಪ್ಪ ಯೋಗೇಶ್ ಏನು ಆಶ್ರಮ ಮಾಡಿದ್ದಾರೆ, ಯಾರೋ ಬಂದ್ ಸಹಾಯ ಮಾಡ್ತಾರೆ, ಯಾರೋ ಬಂದ್ ಅಕ್ಕಿ ಕೊಡ್ತಾರೆ, ಯಾರೋ ಬಂದ್ ದುಡ್ಡು ಕೊಡ್ತಾರೆ, ಅದಕ್ಕೆ ಇವ್ನು ನಡೆಸ್ತಾ ಇದ್ದಾನೆ. ನೋಡಿದಷ್ಟು ಈಸಿ ಇದೆಯಾ ಇದು? ಒಬ್ಬೊಬ್ಬರ ಮನೇಲಿ 4 ಜನ ಇರ್ತೀರಾ ಸರ್. ನಿಮ್ ಮನೇಲಿ ಒಂದ್ 4 ಜನ, ಇವ್ರ ಮನೇಲಿ ಒಂದ್ 5 ಜನ, ಇವ್ರ ಮನೇಲಿ ಒಂದ್ 6 ಜನ. 6 ಜನದ ಮನಸ್ಥಿತಿ ಒಂದೇ ತರ ಇದೆಯಾ? ಒಂದೇ ತರ ಇದೀರಾ ನೀವೆಲ್ರು? ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಿರ ಯಾವತ್ತಾದ್ರು? ಮಾಡಿದಿರಾ ಸರ್? ಒಪ್ಕೊಳ್ಳಿ, ಸತ್ಯ ಒಪ್ಕೊಳ್ಳಿ. ಒಪ್ಕೊಂಡಿದ್ರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಿರ ಯಾವತ್ತಾದ್ರು? ಇಲ್ಲ ಅಲ್ಲ. ಆದ್ರೆ ಇಲ್ಲಿರೋ 150 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದಾರೆ. ಇದು ಬಾಂಧವ್ಯ. ಇಲ್ಲಿ ಅಷ್ಟು ಬಾಂಧವ್ಯ ಇದೆ. ನಮ್ಮ ಸ್ವಂತ ಮನೆಗಳಲ್ಲಿ ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋರ್ ಜೊತೆನೆ ನಾವು ಕೂತ್ಕೊಂಡು ಊಟ ಮಾಡೋದಕ್ಕೆ ಅಸಹ್ಯ ಪಡ್ತಾ ಇದೀವಿ, ಇಷ್ಟ ಪಡ್ತಾ ಇಲ್ಲ. ಅಂತದ್ರಲ್ಲಿ ಯಾರೋ ಎಲ್ಲೋ ಬಿದ್ದಿರೋರು, ನಾನಾ ರೋಗಗಳಲ್ಲಿ ಇರೋಂಥವ್ರು, ನಾನಾ ಕಷ್ಟದಲ್ಲಿ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ನೋಡ್ತಾ ಇದೀವಿ ಅಂದ್ರೆ ನಮಗೆ ಹಣದ ಹುಚ್ಚಿಡ್ದಿಲ್ಲ, ಮನುಷ್ಯತ್ವದ ಹುಚ್ಚಿಡ್ದಿದೆ, ಮಾನವೀಯತೆ ಹುಚ್ಚಿಡ್ದಿದೆ. ಸೊ ಹಾಗಾಗಿ ಇವರನ್ನೆಲ್ಲ ಕರ್ಕೊಂಡ್ ಬಂದು ಇವ್ರಿಗೆಲ್ಲ ನಾವಿದೀವಿ ಅನ್ನೋ ಒಂದು ಭರವಸೆಯನ್ನ ಮೂಡಿಸ್ತಾ ಇದೀವಿ. ಸೊ ಇದನ್ನ ಸಮಾಜ ಅರ್ಥ ಮಾಡ್ಕೋಬೇಕು ಫಸ್ಟ್. ಮುಖ್ಯವಾಗಿ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅಣ್ಣ, ನೀವು ಎಷ್ಟು ಓದ್ತೀರಾ, ಎಷ್ಟು ಸಂಬಳ ತಗೋತೀರಾ, ಕಾರ್ ತಗೋತೀರಾ, ಬಂಗ್ಲೆ ತಗೋತೀರಾ, ಅಥವಾ ಒಳ್ಳೆ ಮದುವೆ ಮಾಡ್ಕೋತೀರಾ, ಇದೆಲ್ಲ ಮ್ಯಾಟ್ರ್ ಆಗಲ್ಲ. ದಯವಿಟ್ಟು ತಂದೆ ತಾಯಿನ ಕೊನೆಗಾಲದಲ್ಲಿ ದಯವಿಟ್ಟು ಯಾವ ಆಶ್ರಮಕ್ಕೂ ಸೇರಿಸ್ಬೇಡಿ, ಅವ್ರನ್ನ ಬೀದಿಗೆ ಮಲ್ಗೊಂಗ್ ಮಾಡ್ಬೇಡಿ. ಇವತ್ತು ಕರ್ನಾಟಕದಲ್ಲಿ ದೇವಸ್ಥಾನಗಳು ಎಷ್ಟಿದೆಯೋ ಏನೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಆಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ನಾನು ಆಶ್ರಮ ಮಾಡಿದೀನಿ, ನಮ್ಮ ಆಶ್ರಮಕ್ಕೆ ವಯಸ್ಸಾಗಿರೋರ್ನೆಲ್ಲ ತಂದು ಸೇರಿಸ್ಬಿಡಿ, ನಾನ್ ನೋಡ್ಕೊಳ್ತೀನಿ, ಇಡೀ ಸಮಾಜವನ್ನ ನಾನು ಉದ್ಧಾರ ಮಾಡ್ತೀನಿ, ಸ್ವಚ್ಛವಾಗಿ ಮಾಡ್ತೀನಿ, ಅದೆಲ್ಲ ಸಾಧ್ಯ ಇಲ್ದಿರೋ ಮಾತು. ನಮ್ಗೆ ಯೋಗ್ಯತೆ ಎಷ್ಟಿದೆಯೋ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ನಾನ್ ಮಾಡ್ತಾ ಇದೀನಿ ಅಷ್ಟೇ. ನೀವು ಇವಾಗ ರೋಡಲ್ಲಿ ಹೋಗ್ತಾ 100-150 ಜನ ನಿಮ್ಗೆ ರೋಡಲ್ಲಿ ಸಿಗ್ತಾರೆ ಮಲಗಿರೋಂಥವ್ರು, ಅನಾಥರು. ಅದಕ್ಕೆ ಕಾರಣ ಯಾರು? ನಾವುಗಳೇ. ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ರು ಯಾಕೆ ಬೀದಿಗೆ ಬಂದು ಮಲಗ್ತಾರೆ ಅಲ್ವಾ? ಎಲ್ಲರ ಮನೇಲೂ ಸಮಸ್ಯೆ ಇದೆ, ಆದ್ರೆ ತಂದೆ ತಾಯಿನ ಆಚೆ ಹಾಕೋದೆ ಅದಕ್ಕೆ ಒಂದು ಮೂಲ ಉದ್ದೇಶ ಆಗಬಾರದು. ಸೊ ಎಲ್ರೂ ಕೂಡ ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಎಷ್ಟು ಜನ ಜನಸ್ನೇಹಿ ಆಶ್ರಮದ ಬಗ್ಗೆ ನೋಡಿದೀರಾ ಇದುವರೆಗೂ? ಎಲ್ಲರೂ ನೋಡಿದೀರಾ. ಥ್ಯಾಂಕ್ ಯು.